ನಮಸ್ಕಾರ. ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗಳಾಗಿದೆ. ಹೌದು, ರಾಜ್ಯ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ವಿರೋಧ ಪಕ್ಷದಂತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನ ಮಾಡಲಾಗಿದೆ. ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಇದು. ಬಿಜೆಪಿ ಬಂಡಾಯ ನಾಯಕನಿಗೆ ಬಿಗ್ ಶಾಕ್. ರಾಜ್ಯ ರಾಜಕೀಯದಲ್ಲಿ ನಡೆದಿರುವಂತಹ ಮಹತ್ವದ ಬೆಳವಣಿಗೆ. ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. 6 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಶಿಸ್ತು ಸಮಿತಿ. ಬಿಜೆಪಿ ನಾಯಕರ ವಿರುದ್ಧ ಪದೇ ಪದೇ ಹೇಳಿಕೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡ್ತಾ ಇದ್ರು. ಕೇವಲ ಬಿಜೆಪಿ ನಾಯಕರ ವಿರುದ್ಧ ಅಲ್ಲ, ನೇರವಾಗಿ ಆತ ಮಾತನಾಡ್ತಾ ಇದ್ದದ್ದು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡ್ತಾ ಇದ್ದಂತ ವಿಚಾರವೇ ಯಡಿಯೂರಪ್ಪ. ಈ ಕುಟುಂಬ ರಾಜಕಾರಣವನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತಲ್ಲ ನೆನ್ನೆ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅದನ್ನ ವಿರೋಧಿಸ್ತಾ ಬಂತಾ ಇದ್ರು. ಆಗಾಗ ಹೈಕಮಾಂಡ್ ಕೂಡ ನೋಟಿಸನ್ನ ಕೊಡ್ತಾ ಇತ್ತು. ಆದರೆ ಉಚ್ಚಾಟನೆ ಯಾವಾಗ? ಬಿಜೆಪಿ ಅಂದಾಗ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದು ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆಗೆ ಅಂತೂ ಇಂತೂ ಉತ್ತರ ಲಭ್ಯವಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಕಠಿಣ ಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ. ಯತ್ನಾಳ್ ಉಚ್ಚಾಟನೆಯಿಂದ ವಿಜಯೇಂದ್ರಗೆ ಬಲ ಬಂದಂತಾಗಿದೆ. ನಿಜಕ್ಕೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂದಾಗ ಮಹತ್ತರ ಬೆಳವಣಿಗೆಗಳಾಗ್ತಿದ್ದಾವೆ. ಲೆಟ್ ಅಸ್ ಕಮ್ ಟು ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ನ ಕೆಲವೊಂದು ಬೆಳವಣಿಗೆಗಳು ನೋಡಿ. ಸತೀಶ್ ಜಾರಕಿಹೊಳಿ ಅವರು ಹೋಗಿ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಚರ್ಚೆ ಮಾಡೋ ಲೆವೆಲ್ಗೆ ತಗೊಬಂದರು. ಮಗದೊಂದು ಕಡೆ ಅದೇ ವಿಚಾರ ದೆಹಲಿಯ ಅಂಗಳದಲ್ಲಿ ಪಾಲಿಟಿಕ್ಸ್ ಆಗಿ ಕನ್ವರ್ಟ್ ಆಗಿದೆ. ಕುಮಾರಸ್ವಾಮಿ ಜೊತೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆ ಸತೀಶ್ ಜಾರಕಿಹೊಳಿ ಅವರ ಮಾತುಕತೆ, ಒಂದು ಔತಣಕೂಟ. ಈ ಔತಣಕೂಟದ ಹಿನ್ನೆಲೆ ಆದರೂ ಏನು, ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಇನ್ನು ಡಿ ಕೆ ಶಿವಕುಮಾರ್ ಅಂದರೆ ಟ್ರಬಲ್ ಶೂಟರ್, ಕನಕಪುರ ಬಂಡೆ, ಚುನಾವಣಾ ಚಾಣಕ್ಯ, ಸಂಘಟನಾ ಚತುರ ಅಂತ ಕರೆಸ್ಕೊಂಡ್ರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ರು. ತನ್ನ ಶ್ರಮಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ತಕ್ಕ ಪ್ರತಿಫಲವನ್ನು ಕೊಡುತ್ತೆ ಅನ್ನುವಂಥ ಖಾತರತೆ ಅವರಲ್ಲಿತ್ತು. ಅಷ್ಟರಲ್ಲೇ ಒಂದು ಚೆಕ್ ಪಾಯಿಂಟ್ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಪ್ರಯೋಗವಾಯ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಮರಕ್ಕೆ ಸಾಹುಕಾರ್ ಸಾಹೇಬರು ಸತೀಶ್ ಜಾರಕಿಹೊಳಿಯಲ್ಲಿ ಚೆಕ್ಮೇಟ್ ಅನ್ನುವಂತಹ ಪ್ರಯೋಗ ಈ ಚದುರಂಗದಾಟದಲ್ಲಿ, ಈ ರಾಜಕೀಯ ಚದುರಂಗದಾಟದಲ್ಲಿ ಏನಾದರೂ ಆಯ್ತಾ ಅನ್ನುವಂಥ ಕುತೂಹಲ. HD ಕುಮಾರಸ್ವಾಮಿ ಜೊತೆ, ಕೇಂದ್ರ ಸಚಿವರ ಜೊತೆ ಇದೇ ಹನಿ ಟ್ರ್ಯಾಪ್ ವಿಚಾರವಾಗಿ ಏನಾದರೂ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿರಬಹುದೇ ಅನ್ನೋದೇ ಸದ್ಯದ ಕುತೂಹಲ. ಅದನ್ನು ಸ್ವತಃ ಆ ದೊಡ್ಡ ನಾಯಕರು ಪ್ರಸ್ತಾಪ ಮಾಡಿದ್ರೆ ಗೊತ್ತಾಗುತ್ತೆ, ಹೀಗೆ ಅಂತ ಊಹೆ ಮಾಡೋದು ಅಸಾಧ್ಯ. ಬಟ್ ಈ ಭೇಟಿ ಇದೆಯಲ್ಲ, ಇದು ಅಂತಿಂಥ ಭೇಟಿ ಅಲ್ಲ ಅನ್ನೋದನ್ನು ಮಾತ್ರ ಅರ್ಥ ಮಾಡ್ಕೋಬೋದು. ಯಾಕಂದರೆ ಕರ್ನಾಟಕದಲ್ಲಿ ಸಾಹುಕಾರ್ ಅಂತ ಕರೆಸ್ಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರೋದು ಏನೋ ರಾಜ್ಯದ ಇಲಾಖೆಗೆ ಸಂಬಂಧಪಟ್ಟಂತೆ ಭೇಟಿಯಾಗಿದ್ದಾರೆ ಅನ್ನೋದಕ್ಕೆ ಅಂಥ ಇಲಾಖೆಗೆ ಸಂಬಂಧಪಟ್ಟಂಥ ಮಾತುಕತೆಗಳು ಹೀಗೇ ಇದೆ ಅಂತ ಹೇಳೋದು ಅಸಾಧ್ಯ. ಅದರಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಬಿಜೆಪಿ ವಿಚಾರಕ್ಕೆ ಅಗೇನ್ ಬರ್ತಾ ಇದ್ದೀನಿ ನಾನು. ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಹಲವಾರು ವರ್ಷಗಳಿಂದ ಬಿಜೆಪಿ ಆಡಳಿತವನ್ನೇ ನಡೆಸ್ತಾ ಇರಲಿ, ಒಂದು ಸರ್ಕಾರವನ್ನೇ ನಡೆಸ್ತಾ ಇರಲಿ, ಸುಮ್ಮನೆ ಕೂತವರಲ್ಲ. ಬಿಜೆಪಿ ವಿರೋಧ ಪಕ್ಷದಲ್ಲಿರಲಿ, ಸುಮ್ಮನೆ ಕೂತಂತಹ ವ್ಯಕ್ತಿತ್ವ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲವೇ ಅಲ್ಲ. ಪಕ್ಷದ ಆಂತರಿಕ ವಿಚಾರವನ್ನು ಬಹಿರಂಗವಾಗಿ ಪ್ರಸ್ತಾಪ ಮಾಡ್ತಿದ್ದಂತಹ ವ್ಯಕ್ತಿ ಅವರು. ನನಗಿನ್ನೂ ಕೂಡ ನೆನಪಿದೆ, ಹಿಂದೊಂದು ದಿವಸ ಒಂದು 4-5 ವರ್ಷದ ಹಿಂದೆ ನನ್ನದು ಒಂಟಿ ಸಲಗದ ಹೋರಾಟ ಅಂತ ಹೇಳಿದರು. ಆಮೇಲೆ ಅವ್ರ ಜೊತೆ ಒಂದು 4 ಜನ ಸೇರಿಕೊಂಡ್ರು, 11 ಜನದವರೆಗೂ ಹೋದರು, ಒಂದು ತಂಡ ಅಂತ ಕಟ್ಕೊಂಡ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಲ ಹೆಚ್ಚಾಯಿತು. ಆ ಒಂಟಿ ಸಲಗದ ಹೋರಾಟಕ್ಕೆ ಮತ್ತೊಂದಷ್ಟು ಮತದಾನಿಗಳು ಸೇರಿಕೊಂಡ್ವು ಅನ್ನೋದರ ನಡುವೆ ಇವತ್ತು ನೋಡಿ ಬಿಜೆಪಿ ಹೈಕಮಾಂಡ್ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಅಂತಿಂಥ ನಿರ್ಧಾರ ಅಲ್ಲ. ಯಾಕೆ ಅಂತ ನೋಡೋದಾದರೆ, ಬಿಜೆಪಿಯಲ್ಲೇ ರಾಜ್ಯ ಬಿಜೆಪಿಯ ಹಲವು ನಾಯಕರು ಇಷ್ಟೆಲ್ಲ ನೋಟಿಸ್ ಕೊಡ್ತಿದ್ದಾರೆ. ನೋಟಿಸ್ಗೆ ಒಂದು 72-20 ಪುಟಗಳ ಉತ್ತರವನ್ನು ಕೊಡ್ತಾರೆ.
ಆದರೆ ಕ್ರಮ ಅಂತೇನು ಆಗ್ತಿಲ್ವಲ್ಲ ಅನ್ನುವಂತಹ ಒಂದಷ್ಟು ಜಿಜ್ಞಾಸೆಗಳು ನಡೀತಾ ಇತ್ತು. ವಿರೋಧ ಪಕ್ಷ ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷವಾಗಿ ನಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತಹ ಸಿಚುವೇಶನ್ನು. ಆಡಳಿತ ಪಕ್ಷದವರಂತೂ ಬಿ ಜೆ ಪಿಯನ್ನು ಟೀಕೆ ಟಿಪ್ಪಣಿಯಲ್ಲಿ ಮುಳುಗಿಸೋಗಿದ್ರು. ನಿಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಫಸ್ಟ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ರು. ಅಂಥ ಪ್ರಶ್ನೆಗಳಿಗೆ ಬಿ ಜೆ ಪಿ ಹೈಕಮಾಂಡ್ ಇವತ್ತು ಉತ್ತರವನ್ನು ಕೊಟ್ಟಿದೆ. ಯತ್ನಾಳ್ ಅವರು ಹಾಗಾದರೆ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದೇ ಬಹಳ ಮುಖ್ಯ. ನೋಡಿ, ಯತ್ನಾಳ್ ಬಣ ಮತ್ತು ಪರೋಕ್ಷವಾಗಿ ಯತ್ನಾಳ್ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ರು ನೋಡಿ, ಅವರಿಗೆ ಇದು ಬಹುದೊಡ್ಡ ಹಿನ್ನಡೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಿ ಜೆ ಪಿಯಲ್ಲಿ ಪರ ವಿರೋಧ ತಟಸ್ಥ ಅಂತೇನಿದ್ದಾರೆ, ತಟಸ್ಥದಲ್ಲಿ ಬಹುತೇಕರು ಮೌನವಾಗಿ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದರು. ಯಾಕಂದರೆ ಈ ಅಪ್ಪ ಮಕ್ಕಳ ಆಡಳಿತವನ್ನು ನಾನು ಒಪ್ಪೋದಿಲ್ಲ ಅಂತ ಬಹಿರಂಗವಾಗಿ ಯತ್ನಾಳ್ ಅವರು ಹೇಳಿದರೂ ಕೂಡ ಯತ್ನಾಳ್ ಅವರ ಮಾತಿಗೆ ಪರೋಕ್ಷವಾಗಿ ಮೌನದಲ್ಲೇ ಸಮ್ಮತಿ ಸೂಚಿಸಿದಂಥ ಹಲವರಿದ್ದರು. ಅವರಿಗೂ ಕೂಡ ಇದು ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬಟ್ ಬಿ ಜೆ ಪಿ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್, ಯತ್ನಾಳ್ ಅಂದರೆ ಬಸನಗೌಡ, ಯತ್ನಾಳ್ ಅಂತ ಹೇಳಿದ್ರೆ ಬಿ ಜೆ ಪಿ, ಯತ್ನಾಳ್ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಅಂದರೆ ಯತ್ನಾಳ್ ಅನ್ನುವಂತಹ ಸನ್ನಿವೇಶದಲ್ಲಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನು ಸ್ವತಃ ಯತ್ನಾಳ್ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ಅರ್ಗಿಸ್ಕೊಳ್ತಾರೆ, ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆ ಈ ವಿಚಾರವನ್ನು ಇಷ್ಟು ಗಮನಾರ್ಹವಾಗಿ ನಾವು ನೋಡಬೇಕು ಅಂತ ನೋಡೋದಾದರೆ, ನೋಡಿ, ಹಲವು ಸಂದರ್ಭದಲ್ಲಿ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಇಲ್ಲ ಅಂದರೆ ಬಿ ಜೆ ಪಿ ಇಲ್ಲ ಅನ್ನುವಂತಹ ಸಿಚುವೇಷನ್ನಲ್ಲಿ ಇಲ್ಲ, ಸಂಘಟನೆ ಮಾಡಬಹುದು, ಅಂಥ ವಾತಾವರಣ ಏನಿಲ್ಲ, ಸೆಕೆಂಡ್ ಲೈನ್ ಲೀಡರ್ಸ್ಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಶಕೆ, ಆ ಥರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರಲ್ಲಿ ಯತ್ನಾಳ್ ಕೂಡ ಒಬ್ಬರು ಅಂತಲೇ ಹೇಳಬಹುದು. ಇದೆಲ್ಲದರ ನಡುವೆ ಹೈಕಮಾಂಡೇ ಸ್ವತಃ ಹೈಕಮಾಂಡ್ ಅಂದರೆ ನಾನು ಹೈಕಮಾಂಡ್ ಬಗ್ಗೆ ಮಾತಾಡೋದಾದರೆ, ಆರ್ ಎಸ್ ಎಸ್ ಬಣ ಅಂತಲೇ ತಗೊಳ್ಳೋದಾದರೆ, ಆರ್ ಎಸ್ ಎಸ್ ಉಸ್ತುವಾರಿಗಳು ಅಂತ ತಗೊಳ್ಳೋದಾದರೆ, ಅವರ ಅಣತಿಯಂತೆ ಯತ್ನಾಳ್ ಅವರು ನಡೆದುಕೊಳ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದ್ದಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲೇನೇ ಆಗ್ತಾಯಿದ್ರು ಕೂಡ ರಾಜ್ಯದಲ್ಲಿ ಅದರ ಸಂಪೂರ್ಣ ಇನ್ಫಾರ್ಮೇಷನ್ ಮಾನಿಟರೈಸೇಷನ್ ಖಂಡಿತವಾಗ್ಲೂ ಯತ್ನಾಳ್ ಅವ್ರು ಮಾಡ್ತಿದ್ರು. ಇವರ ಮೂಲಕ ಎಲ್ಲಿಗೆ ತಲುಪಬೇಕು ಆ ವಿಚಾರಗಳು ತಲುಪ್ತಾ ಇತ್ತು. ಬಟ್ ಈಗ ಆ ಕೊಂಡಿ ಕಳಚಿದಂತಾಗಿದೆ. ಸೊ ಈ ಮೂಲಕ ಬಹುದೊಡ್ಡ, ಈಗ ವಿಜಯೇಂದ್ರ ಅಂತ ಹೇಳಿದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರಿಗೆ ನೇರ ವಿರೋಧ ಅಂದರೆ ಕಾಂಗ್ರೆಸ್ ಆಗಬೇಕಾಗಿತ್ತು. ರಾಜ್ಯದಲ್ಲಿ ಆ ಥರ ವಾತಾವರಣ ಇರಲಿಲ್ಲ. ನೇರ ವಿರೋಧ ಅಂತ ಹೇಳಿದ್ರೆ ಯತ್ನಾಳ್ ಅವರಾಗಿದ್ದರು. ಆ ವಿರೋಧ ಅನ್ನೋದು ಇವತ್ತು ಈ ನಿರ್ಧಾರದಿಂದ, ಹೈಕಮಾಂಡ್ನ ಉಚ್ಚಾಟನೆಯ ನಿರ್ಧಾರದಿಂದ ಕಡಿತಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬಿ ಜೆ ಪಿಯಲ್ಲಿ ಮಹತ್ತರ ಬೆಳವಣಿಗೆ ಇದು, ಹೀಗೆ ಅಂತ ಊಹಿಸಿಕೊಳ್ಳೋದು ಅಸಾಧ್ಯ, ಅಂತ ಒಂದು ಬೆಳವಣಿಗೆ ನಡೆದು ಹೋಗಿದೆ. ನನಗೆ ಈ ಕ್ಷಣಕ್ಕೆ ಆಶ್ಚರ್ಯ ಆಗ್ತಿರೋದೇನು ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ನಿರ್ಧಾರವನ್ನು, ಹೈಕಮಾಂಡ್ ನಿರ್ಧಾರವನ್ನು ಹೇಗೆ ಅರಗಿಸಿಕೊಳ್ತಾರೆ ಅನ್ನೋದು ಒಂದು. ಅಟ್ ದ ಸೇಮ್ ಟೈಮ್ ವಿಜಯೇಂದ್ರ ಅಂದಾಗ ಬಿ ಜೆ ಪಿ ಅಂದ ಸಂದರ್ಭದಲ್ಲಿ ವಿರೋಧ ಅಂತ ಹೇಳಿದ್ರೆ ಕಾಂಗ್ರೆಸ್ ಆಗಬೇಕಾಗಿತ್ತು, ಅದು ಯತ್ನಾಳ್ ಅವರಾಗಿದ್ದರು. ಹಾಗಾಗಿ ಈ ಬೆಳವಣಿಗೆಯಿಂದ ವಿಜಯೇಂದ್ರ ಅವರ ಬಲ, ಶಕ್ತಿ ಅನ್ನೋದು ಹೆಚ್ಚಾಗಿದೆಯಾ? ಇಲ್ಲಿ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ, ಇಷ್ಟು ದಿನಗಳ ಕಾಲ ಏನ್ ಬೇಕಾದ್ರೂ ಮಾಡಿ ಜಯಿಸಬಹುದು ಅಂತೇಳಿ ಹೋರಾಟ ಮಾಡ್ಬೇಕಂತೇಳಿ ಒಂದು ಜನ ಅವಕಾಶಕ್ಕೆ ಮಾಡಿದೆ. ಅಂದ್ರೆ ಅವ್ರ ತಕ್ಷಣಕ್ಕೆ ಇಲ್ಲ, ಇಲ್ಲಿ ತಕ್ಷಣಕ್ಕೆ ಈ ರೀತಿಯಲ್ಲಿ ಹೊರಗೆ ಕಷ್ಟ ಆಗತ್ತೆ ಅಂತ ಎಚ್ಚರಿಕೆಗಳಿದೆ. ಅಂತ ಒಂದು ಎಚ್ಚರಿಕೆಗಳು ಗೊತ್ತಿದೆ ಹೈಕಮಾಂಡ್. ಯತ್ನಾಳ್ ಅವ್ರನ್ನ 6 ವರ್ಷಗಳ ಕಾಲ ವಿಚಾರಣೆ ಮಾಡಿ, ಹಾಗಂತ ಯತ್ನಾಳ್ ಅವರಿಗೆ ಇದರ ಇವಾಗ ಖಂಡಿತ ಇತ್ತು, ಒಂದು ಕಡೆಯಲ್ಲಿ ಇತ್ತು. ಯಾವ ಸಂದರ್ಭ ಕಳೆದ ಬಾರಿಯೇ ಇಂಥ ಒಂದು ಪ್ರಯತ್ನ ಆಗಿತ್ತು, ಹೈಕಮಾಂಡಿನ ಒಂದು ಪ್ರಯತ್ನ ನಡೆಸಿದೆ ಅನ್ನೋದು ಅವರಿಗೂ ಕೂಡ ಗಮನಕ್ಕೆ ಬಂತು. ಆದ್ರೆ ರಾಜ್ಯ ಬಿಜೆಪಿಯ ಕೆಲ ನಾಯಕರೇ ಹೋಗಿ ಅಲ್ಲಿ ಮನವೊಲಿಸಿ ಬೇಡ, ಸದ್ಯಕ್ಕೆ ಅಂತ ತೀರ್ಮಾನ ಬೇಡ ಅಂತ ಹೇಳಿ ಮನವೊಲಿಸಿ ಆ ಒಂದು ನಿರ್ಣಯದಿಂದ ಹಿಂದೆ ಸರಿಯುವಂತೆ ಮಾಡಿದ್ರು ಅಂತ ಮಾಹಿತಿ ಇದೆ. ಇದು ಯತ್ನಾಳ್ ಅವರ ಗಮನಕ್ಕೂ ಕೂಡ ಇತ್ತು. ಆದ್ರೆ ಆ ನಂತರದಲ್ಲಿ ನೋಟಿಸ್ ಕೊಟ್ಟಾಗ ಸಹಿತ ಅವರು ನಾನು ಸುಧಾರಿಸ್ಕೊಳ್ತೀನಿ, ಸರಿಯಾಗ್ತೀನಿ ಅನ್ನೋಂಥ ಭರವಸೆಯನ್ನ ಕೊಟ್ಟ ಮೇಲೂ ಯತ್ನಾಳ್ ಅವರು ಮತ್ತೆ ತಮ್ಮ ವರ್ತನೆಯನ್ನ ಮುಂದುವರ್ತಿದ್ರು. ಅದೇ ರೀತಿ ಮಾತುಗಳನ್ನ ಅರ್ಥ ಮಾಡ್ತೀವಿ.
ಕೆಲವೊಂದು ಸಾರಿಯಲ್ಲಿ ಅವರು ಸದನದ ಒಳಗಡೆಯಲ್ಲೇ ಕೂಡ ಮಾತಾಡ್ತಾ ಹೋದ್ರು. ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ವಿರುದ್ಧ ಅದೇನೇ ಇರ್ಬೋದು, ಅವ್ರ ನಡುವೆ ಸಾವಿರ ಇದ್ರೂ ಸಹಿತ ಕೆಲವೊಂದು ಸ್ಥಳಗಳಲ್ಲಿ ಆಡುವಂತಹ ಮಾತು ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಅನ್ನ ಉಂಟು ಮಾಡುತ್ತೆ. ಇದು ಹೈಕಮಾಂಡ್ಗೆ ಬಹಳ ಒಂದು ರೀತಿಯಲ್ಲಿ ಹೈಕಮಾಂಡ್ ಸಹಿತ ಯೋಚನೆ ಮಾಡುವಂತ ಮಾಡಿರುತ್ತದೆ. ಯಾಕಂದ್ರೆ ನೋಟಿಸ್ ಕೊಟ್ಟಾಗಿ ಸಹಿತ ಒಂದಷ್ಟು ಜನ ಹೇಳಿದ್ರು ಸಹಿತ ತಿದ್ದುಕೊಳ್ಳುವಂತ ಒಂದು ಮನಸ್ಸನ್ನು ತೋರಿಸ್ತಾ ಇಲ್ಲ. ಈ ಹಿಂದೆ ಕೂಡ ಯತ್ನಾಳ್ ಅವರು ಪಕ್ಷದ ಉದ್ಘಾಟನೆ ಆಗಿದ್ರು, ಅವಾಗ ಸಹಿತ ಯಡಿಯೂರಪ್ಪನವರೇ ಅವ್ರನ್ನ ವಾಪಸ್ ಬಿಜೆಪಿಗೆ ಕರ್ಕೊಂಡ್ ಬಂದಿತ್ತು. ಆದ್ರೆ ಕಾಕತಾಳೀಯ ಅಂತಂದ್ರೆ ಯಡಿಯೂರಪ್ಪನವ್ರ ವಿರುದ್ಧನೇ ಈಗ ಯತ್ನಾಳ್ ಅವರು ಸಮರ ಸಾರುವಂತ ಅವ್ರ ನಡುವಿನ ಸಂಘರ್ಷ ಮುಂದುವರಿತು. ಅವ್ರದ್ದು ಟೀಮ್ ಕಟ್ಕೊಂಡು, ಇಡೀ ರಾಜ್ಯದಲ್ಲಿ ಟೀಮ್ ಕಟ್ಕೊಂಡು ಹೋರಾಟವನ್ನ ಮುಂದುವರೆಸಿದ್ರು. ಒಂದ್ ಸರಿಯಲ್ಲಿ ವಕ್ಫ್ ವಿಚಾರ ಅಂತ ಹೇಳ್ತಾರೆ, ಇನ್ನೊಂದ್ ಸರಿಯಲ್ಲಿ ವಿಜೇಂದ್ರ ಅವರ ಉಚ್ಚಾಟನೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಅವ್ರ ಪಕ್ಷದಿಂದ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡ್ತಾರೆ. ಈ ರೀತಿಯ ಹೋರಾಟಗಳು ಎರಡೆರಡು ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಾ ಪಕ್ಷಕ್ಕೂ ಮಾಡ್ತಾ ಹೋಗ್ತಾರೆ. ಒಂದು ಹಂತದಲ್ಲಿ ಎಲ್ಲರೂ ಕೂಡ ಭಾವಿಸಿದ್ದೇನು ಅಂತಂದ್ರೆ, ಯತ್ನಾಳ್ ಅವರಿಗೆ ಸಂಘ ಪರಿವಾರದ ಬೆಂಬಲವೂ ಕೂಡ ಇದೆ, ಹೈಕಮಾಂಡ್ನ ಒಂದಷ್ಟು ನಾಯಕರ ಸಪೋರ್ಟ್ ಕೂಡ ಯತ್ನಾಳ್ ಮತ್ತು ಅವರ ಟೀಮಿಗೆ ಇದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆ ಕಾರಣಕ್ಕಾಗಿ ಇಷ್ಟೊಂದು ಹೋಗಿ ಯತ್ನಾಳ್ ಅವರು ಮಾತಾಡ್ತಿದ್ದಾರೆ. ನೇರವಾಗಿ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿ ಮಾಡ್ತಾರೆ, ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಅಂತಾರೆ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಇಲ್ಲ, ಒಂದು ಹಂತದವರೆಗೆ ಯತ್ನಾಳ್ ಅವರನ್ನ ಸಹಿಸಿಕೊಂಡಂತ ಹೈಕಮಾಂಡ್ ನೋಟಿಸ್ ಕೊಟ್ಟು ಅವರ ಕಡೆಯಲ್ಲಿ ಯಾರು ಅವ್ರ ಪರವಾಗಿ ವಕಾಲತ್ತು ವಹಿಸಿ ಬಂದ್ರು ಅವ್ರನ್ನ ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ ಅವರ ಮಾತಿಗೆ ಕೂಡ ಸಹಿತ ಪುರಸ್ಕಾರವನ್ನ ನೀಡಿ ಆ ಉದ್ಘಾಟನೆ ವಿಚಾರದಿಂದ ಕೂಡ ಹಿಂದೆ ಸರಿದು ಇನ್ನೊಂದ್ಸರಿ ನೋಟಿಸ್ ಕೊಟ್ಟು ಅವಕಾಶವನ್ನು ಕೊಟ್ಟು ಯಾವುದಕ್ಕೂ ಕೂಡ ಯತ್ನಾಳ್ ಅವರು ಬಗ್ಗದೇ ಇರೋ ಕಾರಣಕ್ಕಾಗಿ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ಹಾಗಂತ ಯತ್ನಾಳ್ ಅವರಿಗೆ ಮಾತ್ರ ನೈಜ ಎಚ್ಚರಿಕೆ ಅಥವಾ ಅವ್ರಿಗೆ ವಿಚಾರಣೆ ಪರಿಶ್ರಮ ಅವ್ರ ಮೇಲೆ ಮಾತಾಡೋಣ, ಅವ್ರ ಜೊತೆಲಿದ್ದ ವಿಚಾರ ಏನು, ಈಗ ಅವ್ರ ಜೊತೆಲಿ ಇಷ್ಟು ಜನ ಇದ್ದು ವಿಜೇಂದ್ರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಪ್ರತ್ಯಕ್ಷ ಪರೋಕ್ಷವಾಗಿ ಮಾತಾಡಿದಂಥವ್ರು, ಆ ರೀತಿ ನಡ್ಕೊಂಡಂಥವ್ರಿಗೆ ಇದು ಎಚ್ಚರಿಕೆ ಗಟ್ಟ. ಒಂದ್ ವೇಳೆ ಅವರು ಸುಧಾರಿಸಿಕೊಂಡಿದ್ರೆ ಹೈಕಮಾಂಡ್ ಇಂದ ಮತ್ತೆ ನೋಟಿಸ್ ಬರುತ್ತೆ, ಆಮೇಲೆ ಮುಂದಿನ ಕ್ರಮ ಆಗುತ್ತೆ. ಹಾಗಂತ ಮಾತ್ರಕ್ಕೆ ಇಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಎಲ್ಲಾ ಪ್ರಕರಣ ಎಷ್ಟು ದಿನಗಳಲ್ಲಿ. ರೈಟ್ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಯಾವತ್ತು ಬಿ ಜೆ ಪಿಯ ಹೈಕಮಾಂಡ್ ತೆಗೆದುಕೊಂಡಿರುವಂಥ ಈ ನಿರ್ಧಾರವನ್ನು ಸ್ವತಃ ಯತ್ನಾಳ್ ಅವರು ಅದು ಹೇಗೆ ಸ್ವೀಕರಿಸ್ತಾರೋ ಕಾದು ನೋಡೋಣ. ಅವರ ಈಗಿನ ಸ್ಟೇಟ್ಮೆಂಟ್ ಬಹಳ ಮುಖ್ಯ. ಇದೆಲ್ಲದರ ನಡುವೆ ವಿಜೇಂದ್ರ ಮತ್ತು ಅವರ ಬಣಕ್ಕೆ ಈ ಮೂಲಕ ಜಯ ಅಥವಾ ಬಲ ಅನ್ನೋದು ಹೆಚ್ಚಾಗಿದೆ ಅಂತ ಪರಿಗಣಿಸ್ಬೋದಾ, ಇದನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಸದ್ಯದ ರಾಜ್ಯ ಬಿ ಜೆ ಪಿಯ ನಡೆ ಒಂದಷ್ಟು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ.